ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜಿಲ್ಲಾ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದು 17ನೇ ಕನ್ನಡದ ಸಾಹಿತ್ಯ ಸಮ್ಮೇಳನ. ಅದು ಎಲ್ಲಪ್ಪ ಅಂದರೆ ತುಮಕೂರಿನಲ್ಲಿ ನಡೀತಾ ಇದೆ. ಭಾಗವಹಿಸ್ತಕ್ಕಂಥವರು ದಿನಾಂಕ 29-30 ಡಿಸೆಂಬರ್ 2025. ಸ್ಥಳ ಬಂದುಬಿಟ್ಟು ಗಾಜಿನ ಮನೆ. ಅಂದರೆ 2 ದಿವಸ ನಡೀತಾ ಇದೆ. ಅಂದರೆ ಸೋಮವಾರ ಮಂಗಳವಾರ ದಿವಸ 2 ದಿವಸ ಇದೆ ಕನ್ನಡ ಸಾಹಿತ್ಯ ಮೇಳ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿಯಾಗಿಗೊಳಿಸಿ. ಇದು ಅಧ್ಯಕ್ಷತೆಯಾಗಿ ಯಾರು ವಹಿಸ್ಕೊಳ್ತಾ ಇದ್ದಾರೆ ಅಂದರೆ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಅವರು ಈ ಸಮ್ಮೇಳನ ಅಧ್ಯಕ್ಷರಾಗಿರ್ತಾರೆ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಹೊಸ್ದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಅಲ್ಲಿನ ವ್ಯೂ ಯಾವ ಥರ ಇದೆ ಅನ್ನೋದು, ಯಾವ ಥರ ಸಿದ್ಧತೆ ಆಗಿದೆ ಸಭಾಂಗಣ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಚೇರಿನ ವ್ಯವಸ್ಥೆ ಆಗಲಿ, ಮತ್ತು ಯಾವ ಥರ ಸಿಸ್ಟಮೆಟಿಕ್ಕೆಲ್ಲ ಮಾಡಿದ್ದಾರೆ ನೋಡಿ. ಪ್ರತಿಯೊಂದೂ ಸ್ಟೇಜು ತುಂಬ ಒಂದು ಶಿಸ್ತಿನ ಸಿಪಾಯಿನಂತೆ ಸಜ್ಜಾಗಿದೆ. ನೋಡಿ, ತೋರಿಸ್ಕೊಡ್ತಿದ್ದೀನಿ ನೋಡಿ. ಆ ಕಡೆ ಈ ಕಡೆ ವ್ಯೂ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಯಾವ ರೀತಿ ಸ್ಟೇಜು ಎಲ್ಲ ಹಾಕಿದ್ದಾರೆ ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇದು ವಿಶೇಷವಾದ ಗೆಸ್ಟುಗಳಿಗೆ ನೋಡಿ. ಈ ಕಡೆ ಇರ್ತಕ್ಕಂಥ ಚೇಂಬರ್ಸು ನೋಡಿ, ಸ್ಟೇಜು ನೋಡಿ ಯಾವ ರೀತಿ ಸಿದ್ಧ ಆಗಿದೆ ಅನ್ನೋದು ನೋಡಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. ಇದು ಎಲ್ಲಿ ಬರುತ್ತೆ ಅಂದರೆ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಶಿರಾ ಗೇಟು, ಆಂಜನೇಯ ಸ್ಟ್ಯಾಚು ಇದೆಯಲ್ವಾ, ಅದ್ರ ಪಕ್ಕದಲ್ಲೇ ಗಾಜಿನ ಮನೆ ಅಂಥೇಳಿ, ಅಲ್ಲೇ ಪಕ್ಕದಲ್ಲೇ ಶಿರಾ ಗೇಟ್ ಪಕ್ಕದಲ್ಲೇ ಆಂಜನೇಯ ಸ್ಟ್ಯಾಚುವಿಂದನ ಒಂದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಮತ್ತು ಯಾರ್ಯಾರಿಗೆ ಗೊತ್ತಿರಲ್ಲೋ ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ನೀವು ಶೇರ್ ಮಾಡ್ತಕ್ಕಂಥ ವಿಡಿಯೋದಿಂದನ ಅವ್ರಿಗಾದ್ರೂ ಈ ವಿಚಾರ ತಲುಪುತ್ತೆ ಅಂತ ಹೇಳ್ತಾ, ಈ ವಿಡಿಯೋನ ನೋಡಿ. ಆ ಕಡೆ ಈ ಕಡೆ ವ್ಯೂ ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ತುಂಬ ಜನಕ್ಕೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಯಾರ್ಯಾರು ಈ ವಿಚಾರ ಗೊತ್ತಿರಲ್ಲೋ ಅವ್ರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ನಮ್ಮ ಡಿಸ್ಟಿಕ್ನಲ್ಲೇ ನಡೀತಾ ಇರೋದ್ರಿಂದ, 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದ್ರಿಂದ ಎಲ್ಲರೂ ಭಾಗವಹಿಸಿ ನೋಡಿ. ಆ ಕಡೆ ಈ ಕಡೆ ಚೇರ್ಸ್ಗಳೆಲ್ಲ ಎಷ್ಟು ನೀಟಾಗಿ ಒಂದು ಶಿಸ್ತಾಗಿ ಹಾಕಿದ್ದಾರೆ, ಒಂದು ನೀಟಾಗಿ ಭಾರಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ದಯವಿಟ್ಟು ಸಾಕಷ್ಟು ಜನ ನೋಡಿ. ಇಲ್ಲಿ ಆಂಜನೇಯ ಸ್ಟ್ಯಾಚು ಇದೆಯಲ್ವಾ, ಇದೇ ಆಂಜನೇಯ ಸ್ಟ್ಯಾಚು. ಇದರಿಂದನ ಸ್ವಲ್ಪ ಮುಂದೆ ಅಷ್ಟೇ ಗಾಜಿನ ಮನೆ ಅಂಥೇಳಿ ತುಮಕೂರು ಪಕ್ಕದಲ್ಲೇ ಕಾಣುತ್ತೆ. ದಯವಿಟ್ಟು ಸಾವಿರಾರು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.